ವಾಲ್ಮೀಕಿ ನಿಗಮ ಹಣದ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ ಇಡಿ ಅಧಿಕಾರಿಗಳು. ಹಣ ಎಲ್ಲೆಲ್ಲಿ ದುರ್ಬಳಕೆ ಆಗಿದೆ, ಎಲ್ಲೆಲ್ಲಿ ಬಳಕೆ ಆಯಿತು, ಇದೆಲ್ಲದರ ಬಗ್ಗೆ ತನಿಖೆ ಆಗ್ತಾ ಇದೆ. ನಿನ್ನೆ ಸುದೀರ್ಘ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ರು. ಬಿ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳೋ ಮೂಲಕ ಮೆಡಿಕಲ್ ಟೆಸ್ಟ್ ಕೂಡ ಆಗಿತ್ತು ನಿನ್ನೆ ಇಡಿ ಅಧಿಕಾರಿಗಳಿಂದ. ಅಂದ್ರೆ ಕರ್ಕೊಂಡು ಹೋಗಿ ವಶಕ್ಕೆ ಪಡೆದುಕೊಂಡ ಬಳಿಕ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಬಟ್ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಕ್ಕಾಗ್ಲಿ, ಬಟ್ ಈಗ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಕಾರಣ ಇಷ್ಟೇ, ಯಾಕೆ ಮನೆಗೆ, ಕೋರ್ಟ್ಗಾಗಲ್ವಾ ಅಂದ್ರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ಕೋರ್ಟ್ ಹಾಲಿಡೇ. ಹಾಗಾಗಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಹಾಜರುಪಡಿಸೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 14 ದಿನ ಕಸ್ಟಡಿಗೆ ಕೇಳೋ ಸಾಧ್ಯತೆ ಅಂತೆ. ಬಟ್ ಅದಾದ ಬಳಿಕ ನ್ಯಾಯಾಧೀಶರು 14 ದಿನ ಅಂದಾಗ 10 ದಿನ ಸಮಟೈಮ್ಸ್ ಕೊಡಬಹುದು. ಸೊ ಅಂತ ನಿರೀಕ್ಷೆ ಇದೆ. 10 ಅಥವಾ 14 ಅಷ್ಟು ದಿನಗಳ ಕಾಲ ಕಸ್ಟಡಿಗೆ ನೀಡೋ ಸಾಧ್ಯತೆ ಈ ಪ್ರಕರಣದಲ್ಲಿ. ಕಾರಣ ಯಾಕಾಗಿ ಅವ್ರನ್ನ ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಪ್ರತಿನಿಧಿ ಅಜಯ್ ಹೇಳ್ತಾ ಇದ್ರು, ಒಂದು ರಿಮ್ಯಾಂಡ್ ಅರ್ಜಿನ ಸಲ್ಲಿಕೆ ಮಾಡ್ತಾರೆ ನ್ಯಾಯಾಧೀಶರ ಮುಂದೆ. ಯಾವುದೇ ಪ್ರಕರಣ ಆಗಿರಬಹುದು, ಈಗ ದರ್ಶನ್ ಪ್ರಕರಣ ಆಗಿರಬಹುದು ಅಥವಾ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಯಾವುದೇ ಪ್ರಕರಣದಕ್ಕೂ ಸಂಬಂಧಪಟ್ಟಂತೆ ಕಸ್ಟಡಿಗೆ ಪಡೆಯೋ ನಿಟ್ಟಿನಲ್ಲಿ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಸೊ ಈ ಕಾರಣಕ್ಕೆ ಇವರು ಕಸ್ಟಡಿಗೆ ಬೇಕು. ಈ ಪ್ರಕರಣದಲ್ಲಿ ಇಲ್ಲಿ ತನಕ ಏನೆಲ್ಲ ಬೆಳವಣಿಗೆ ಆಯಿತು ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡಬೇಕಾಗುತ್ತೆ. ಸೊ ಆ ಅರ್ಜಿ ಸಲ್ಲಿಕೆ ಆದ ಬಳಿಕ ಎಷ್ಟು ದಿನಗಳ ಕಾಲ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ. ಅಜಯ್, ನನಗೊಂದು ಡೌಟ್. ಒಂದ್ ಕಡೆ ಆಗ್ಲೇ ಕೇಳ್ತಾ ಇದೆ SIT ತನಿಖೆ, ಮತ್ತೊಂದು ಕಡೆ ಇಡಿ ಎಂಟ್ರಿ. ಈಗ ಇಷ್ಟು ದಿನಗಳ ಕಾಲ SIT ತನಿಖೆ ಮಾಡಿದೆಯಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕೂಡ ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ಮಾಹಿತಿ ಕೇಳೋ ಸಾಧ್ಯತೆ ಇರುತ್ತಾ ಇಡಿಗೆ? ಅಂತದೊಂದು ಅವಕಾಶ ಇದೆಯಾ ತನಿಖೆ ಸಂದರ್ಭದಲ್ಲಿ ಅಂತ? ಖಂಡಿತವಾಗಿಯೂ ಇದೆ ಇರುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಏನು ಕೆಳಗೆ ಬರುತ್ತಿದ್ರ ಇಡಿ ನಮಗೆ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಒಂದು ಪವರ್ ಇದ್ದೇ ಇರುತ್ತೆ. ಅವರು ಕೂಡ ಇಷ್ಟು ದಿನ ನೀವು ಯಾವ ರೀತಿಯಾದಂತಹ ತನಿಖೆ ಮಾಡಿದ್ದೀರಾ ಅದನ್ನ ನನಗೆ ಕೊಡಿಯೋ ವಿಷಯವಾಗಿ ಕೇಳ್ಬೋದು. ಮತ್ತೆ ಯಾವ್ಯಾವೆಲ್ಲ ವಿಚಾರಗಳಾಗಿದೆ, ಮತ್ತೆ ಯಾವ್ಯಾವೆಲ್ಲ ಅರೆಸ್ಟ್ ಮಾಡಿದ್ರ ಈ ಎಲ್ಲ ಮಾಹಿತಿಯನ್ನ ಕೇಳ್ತಾ ಹೋಗ್ಬೋದಾಗುತ್ತೆ. ಯಾಕಂದ್ರೆ ಇಷ್ಟು ದಿನ ಅವ್ರು ಮಾಡಿರುವಂತ ತನಿಖೆ ಮುಂದೆ ಇವ್ರಿಗೆ ಸಹಾಯ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಅವರು ಸಣ್ಣ ಸಣ್ಣ ಮೀನುಗಳನ್ನ ಹಿಡಿದಾಕ್ತಿದ್ದಾರೆ. ಆದ್ರೆ ಇವತ್ತು ಈಗಾಗಲೇ ಬಿಗ್ ಫಿಶ್ ಅನ್ನ ಈಗಾಗಲೇ ಹಿಡಿದಾಕಿರುವಂತದ್ದು. ಸೊ ಹೀಗಾಗಿ ಅವರು ಕೂಡ ಇಷ್ಟು ದಿನ ಯಾವ ರೀತಿಯಾದಂತಹ ತನಿಖೆ ಆಗಿತ್ತು ಅದ್ರ ಬಗ್ಗೆ ರಿಪೋರ್ಟ್ ಕುಡಿಯೋದು ಇವ್ರು ಖಂಡಿತವಾಗಿ SIT ಅನ್ನು ಕೊಡ್ಲೇಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಕೂಡ ಏನು ದರ್ಶನ್ ಅವರ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅವರು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಈ ಎಲ್ಲ ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೂಡ ಕೇಳ್ತಾರೆ. ಯಾಕಂದ್ರೆ ನಾಗೇಂದ್ರ ಅವ್ರಿಗೂ ಕೂಡ SIT ಕರ್ಸಿರುತ್ತೆ, ದರ್ಶನ್ ಅವ್ರಿಗೂ ಕೂಡ SIT ಕರ್ಸಿರುತ್ತೆ. ಅಲ್ಲಿಗೆ ಕರ್ಸಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೀವು ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿದ್ರೆ, ಮತ್ತೆ ಯಾವ ತನಿಖಾ ಅಧಿಕಾರಿಯಲ್ಲಿ ನೇಮಕ ಮಾಡಿದ್ರೆ ಅವರನ್ನು ಕೂಡ ಕರೆಸಿ ಕೇಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ತನಿಖಾಧಿಕಾರಿಗಳ ವಿಚಾರಣೆ ಅಂತಾನು ಬಳಸಕ್ಕಾಗಲ್ಲ, ಅವ್ರನ್ನು ಕೂಡ ಕೇಳಬಹುದು. ಯಾವ್ಯಾವ ರೀತಿಯಾಗಿ ನೀವು ಕ್ವಶನ್ಸ್ ಮಾಡಿದ್ರಿ, ಯಾವ್ಯಾವ ರೀತಿಯಾಗಿ ಈ ಒಂದು ಕೇಸನ್ನ ಟೇಕ್ ಓವರ್ ಮಾಡಿದ್ರೆ, ಈ ರೀತಿಯಾಗಿ ಅವರು ಕೂಡ ಕೇಳುವಂತ ಎಲ್ಲಾ ಅಧಿಕಾರ ಕೂಡ ಅವರಿಗೆ ಇರ್ತಾ ಹೋಗಬೇಕಾಗಿದೆ. ಅಜಯ್, ಈಗ ಎಲ್ಲಿ ನ್ಯಾಯಾಧೀಶರ ನಿವಾಸ, ಎಲ್ಲಿಂದ ಯಾವ ಮಾರ್ಗವಾಗಿ ಹೋಗ್ತಾ ಇರೋದು? ಈಗ ಇನ್ನೊಂದು 2-3 ನಿಮಿಷದಲ್ಲಿ ಈಗಾಗಲೇ ಯಲಹಂಕ ಬೆಳೆಯುವಂತ ಕೋಟಿಲು ಕ್ರಾಸ್ ಏನಿದೆ ಅಲ್ಲಿರುವಂತಹ ಏನು ನಿವಾಸ ಏನಿದೆ ಅಲ್ಲಿಗೆ ಹೋಗ್ತಾರೆ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.